ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬಟಾಣಿ ರೈಸ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಒಂದು ಸಿಂಪಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಿಲ್ಲ, ಬೇಗ ಮಾಡಿಕೊಂಡು ತಿನ್ನಬೇಕು ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಸೊ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಬಟಾಣಿ ತೊಗೊಂಡು ಬಂದಿದ್ದೆ. ಹಿಂಗೆ ಬಟಾಣಿ ತೊಗೊಂಡು ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೈಸ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಕಟ್ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ತಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಬನ್ನಿ ತೋರಿಸ್ತೀನಿ. ಹೊರಗೆ ಹೋಗಿ ಬಂದಿದ್ದೀವಿ. ಆಮೇಲೆ ನಮ್ಮ ಮನೇಲಿ ಏನೇನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಮ್ಮ ಅಜ್ಜಿ ಬಂದಿದ್ದಾರೆ. ಎಲ್ಲಾನು ತೋರಿಸ್ತೀನಿ, ಬನ್ನಿ. ನಮ್ಮ ಅಜ್ಜಿ ಹೊರಗೆ ನಮ್ಮ ಅಜ್ಜಿ ಊರಿಂದ ಬಂದಿದ್ದಾರೆ, ಅದಕ್ಕೆ ನೋಡಿ. ಮತ್ತೆ ನಮ್ಮ ಅಣ್ಣ ಟಿವಿ ನೋಡ್ಕೊಂಡು ಕುಂತಿದ್ದಾನೆ. ಮಮ್ಮಿ ಏನು ಮಾಡಕತ್ತಿದ್ದೀ? ಬಟಾಣಿ ರೈಸ್ ಅವಾಗಲೇ ಹೇಳಿದ್ನಲ್ಲ, ಆಲೂಗಡ್ಡೆ ಕಟ್ ಮಾಡಿದ್ದೀನಿ, ಆನಿಯನ್ ಕಟ್ ಮಾಡಿದ್ದೀನಿ, ಗ್ರೀನ್ ಪೀ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೂ ಏನೇನು ತೊಗೊತೀನಿ ಅಂತೇಳಿ ತೋರಿಸ್ತೀನಿ ಬಾ. ಸೊ ಲೈಟ್ ಹಾಕೋಣ, ಕ್ಯಾಮ್ರಾ ಕ್ಲಾರಿಟಿ ಬೇಕಲ್ಲ, ಇಲ್ಲ ಅಂದರೆ ನಾವೆಲ್ಲ ಕಪ್ಪು ಬಂದುಬಿಡ್ತೀವಿ. ಗ್ರೀನ್ ಚಿಲ್ಲಿ ಏನಾದ್ರು ಬೇಕಾಗಿರೋದು, ಗ್ರೀನ್ ಚಿಲ್ಲಿ ಸಹ ತೊಗೊಂಡು ಇಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು ಮಾಡುವ. ಸೊ ಹಾಗೆ ಇವಾಗ ಯಾವುದೇ ಥರದ ಮಾಡೋ ಅಂತ ಇಂಟ್ರೆಸ್ಟ್ ಇಲ್ಲ. ಸೊ ಹಂಗಾಗಿ ಎಲ್ಲನೂ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಬರೀ ನೋಡಿ, ಇವಾಗ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಗ್ರೀನ್ ಚಿಲ್ಲಿ ಬೇಡ ಅಂದರೆ ಖಾರನೂ ಹಾಕ್ಕೊಳ್ಬೋದು. ಸೊ ಆಯಿತು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಇದು ತೊಗೊಳ್ರಿ, ಹಾಕಷ್ಟೆ. ಎಣ್ಣೆ ಕಾದಿದ ತಕ್ಷಣ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕೋಣ. ನಾವು ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಮನೆಯಲ್ಲೇ ಮಾಡ್ಕೊತೀವಿ, ಔಟ್ಸೈಡ್ ತರಲ್ಲ. ಸೊ ನನಗೆ ಮಾಡೋಕ್ಕಾಗ್ಲಾರ್ದಕ್ಕೆ ತೊಗೊಂಡು ಬಂದಿದ್ವಿ, ಬಟ್ ಅದಷ್ಟು ಚೆನ್ನಾಗಿ ಬಂದಿಲ್ಲ. ಇದ್ರದ್ದು ಟೇಸ್ಟ್ ಹೆಂಗಿರುತ್ತೋ ಅದು ಔಟ್ಸೈಡಿಂದ ತೊಗೊಂಡು ಬರೋದು ಅಷ್ಟು ಚೆನ್ನಾಗಿರಲ್ಲ. ಅಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ. ಫಸ್ಟ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಆಲು ಮತ್ತು ಗ್ರೀನ್ ಚಿಲ್ಲಿ. ಸೊ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಯಾವುದೇ ತರಕಾರಿನಾದರೂ ಸಹ ಪೀಸ್ ತೊಳೆದ್ಬಿಟ್ಟು ಹಾಕಿ. ಎಲ್ಲೆಲ್ಲಿ ಹೆಂಗೆಂಗೋ ಯಾವ್ಯಾವ ಪ್ಲೇಸಿನ ತರಕಾರಿ ಬರುತ್ತೆ ಹೇಳೋಕ್ಕಾಗಲ್ಲ. ಕಾಲಲ್ಲಿ ಉಗುಳಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದಷ್ಟು ತರಕಾರಿನ ತೊಳೆದು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಏನೇನು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ, ಬರ್ರಿ ನೋಡಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ. ಅಷ್ಟೇ ನೋಡಿ, ಬಟಾಣಿ, ಆಲೂಗಡ್ಡೆ, ಆನಿಯನ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು. ಸೊ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಸಹ ನಾವು ಮನೆಯಲ್ಲೇ ಮಾಡಿರೋದು, ಔಟ್ಸೈಡಿಂದ ತರಿಸಿಲ್ಲ. ಸೊ ಅದು ಕೊಂಬು ಏನಿರುತ್ತೆ ಅದು ತಂದು ನೀರಲ್ಲಿ ನೆನೆ ಹಾಕಿ ಒಗೆದು ಮಿಕ್ಸಿಯಲ್ಲಿ ಹಾಕಿ ಸಾಫ್ಟ್ ಮಾಡಿರುವಂತಹ ಒಂದು ಪೌಡ್ರ್ ಮಾಡಿರುವಂಥದ್ದು ಇದು. ಅರಿಶಿನ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಖಾರ ನೋಡಿ ಹಾಕ್ಕೊಳ್ಳಿ, ನಮಗೆ ಬೇಕು ಅಷ್ಟು. ಹೌದು.
ಸ್ವಲ್ಪ ಮೊಸರು ಹಾಕ್ಕೊಡ್ರಿ, ಚೆನ್ನಾಗಿರುತ್ತೆ. ಮೊಸರು ಹಾಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವಾಗೆ ಉಪ್ಪು ಖಾರ ಕರೆಕ್ಟಾಗಿ ನೋಡ್ಬೋದು. ಆ್ಯಕ್ಚುಲಿ ಫಸ್ಟ್ ಉಪ್ಪು ಹಾಕಿ ಇವತ್ತು ಪೀಸ್ ಪಲಾವ್ ಮಾಡ್ತಾ ಇದ್ದಾರೆ. ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ಅಕ್ಕಿ ತೊಳ್ಕೊಳ್ಳಿ ಚೆನ್ನಾಗಿ. ಸರಿ, ಇದು ಸಹ ಅಷ್ಟೇ ಹೋಮ್ ಮೇಡ್ ಗರಂ ಮಸಾಲ. ಎಲ್ಲ ಹೋಮ್ ಮೇಡ್. ಸೊ ಕೊತ್ತಂಬರಿ 2, ಪುದೀನ 2 ಇದೆ. ಸೊ ಇದು 1 ಗ್ಲಾಸ್ ಅಕ್ಕಿ ತೊಗೊಂಡಿನಲ್ಲ, ಅಕ್ಕಿ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ 2 ಗ್ಲಾಸ್, ಇನ್ನು ಸ್ವಲ್ಪ ಅಂದರೆ 2.5. ಸಾಫ್ಟ್ ಬೇಕಾದವರು, ಉದುರು ಬೇಕಾದವರು ಕರೆಕ್ಟ್. ಎರಡು ವಿಸಿಲ್ ಕೂಗಿದ್ರೆ ನಮ್ಮ ಟೇಸ್ಟಿ ಆಗಿರುವಂತಹ ಬಟಾಣಿ ರೈಸ್ ರೆಡಿ. ನಮ್ಮ ಒಂದು ಬಟಾಣಿ ರೈಸ್ ರೆಡಿ ಆಗಿದೆ. ಹೆಂಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಕ್ಯಾಮ್ರಾಮ್ಯಾನ್, ಕ್ಯಾಮ್ರಾ ಹಾಕು. ಸೊ ನೋಡ್ರಿ, ಬಟಾಣಿ ರೈಸ್ ರೆಡಿ ಟು ಈಟ್. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಕಲರ್ಫುಲ್ ಆಗಿ ಇದೆ. ಇದನ್ನ ಇವಾಗ ಆಶ್ಲಿಗೆ ಹಾಕಿ ಕೊಡ್ತಾ ಇದ್ದೀನಿ. ಸೊ ಆಶ್ಲಿ ತಗೋ, ನಿಂಗೆ ಬೇಕಂದ್ರೆ ಹೆಂಗದ? ನೈಸ್, ಚೆನ್ನಾಗದ. ಮೊಸರು ಹಾಕ್ಕೊಂಡಿದ್ದಿ? ಮೊಸರು ಹಿಂಗೆ ಬೇಡ, ಮೊಸರು ಎಲ್ಲ ವಿಡಿಯೋ ನೋಡಿದ್ರೆ ಶಾಂತ ಆಂಟಿ ಊಟ ಕೊಡ್ಲಾಗ್ತದೆ.